ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ದೇವರು ಇಂದು ಯಾಕೆ ಸತ್ತವರನ್ನು ಎಬ್ಬಿಸುವುದಿಲ್ಲ ಎನ್ನುವುದರ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಕೇಳೋಣ. ಸ್ನೇಹಿತರೆ, ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲಾದರೂ ಬಂದಿದೆಯಾ? ಬೈಬಲ್ನಲ್ಲಿ ನಾವು ಓದುತ್ತೇವೆ, ಯೇಸು ಸತ್ತವರನ್ನು ಎಬ್ಬಿಸಿದನು, ಅಪೊಸ್ತಲರು ಸತ್ತವರನ್ನು ಎಬ್ಬಿಸಿದರು. ಆದರೆ ಇಂದು ಯಾರಾದರೂ ಸತ್ತರೆ ಅದೇ ರೀತಿಯ ಅದ್ಭುತವನ್ನು ಯಾಕೆ ಕಾಣುತ್ತಿಲ್ಲ? ದೇವರು ಬದಲಾಗಿದ್ದಾನಾ? ಆತನ ಶಕ್ತಿ ಕಡಿಮೆಯಾಗಿದೆಯಾ? ಅಥವಾ ಇದರ ಹಿಂದೆ ಬೈಬಲ್ ಹೇಳುವ ಆಳವಾದ ಸತ್ಯವಾದರೂ ಏನು? ಇಂದು ನಾವು ಭಾವನೆಗಳಿಂದಲ್ಲ, ದೇವರ ವಾಕ್ಯದಿಂದ ಹುಡುಕೋಣ. ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಯಾರಾದರೂ ನಮಗೆ ಪ್ರೀತಿಯಾದಂಥವರು ಮರಣವಾದರೆ ಮನೆ ತುಂಬ ಅಳುವ ಶಬ್ದ. ಎಲ್ಲರೂ ಒಂದು ಪ್ರಶ್ನೆ ಕೇಳುತ್ತಾರೆ, ದೇವರೇ, ಒಂದು ವೇಳೆ ನೀನು ಇದ್ದಿದ್ದರೆ ಇದನ್ನು ಆಗಲು ಯಾಕೆ ಬಿಟ್ಟಿ? ಇದೇ ಪ್ರಶ್ನೆ ಬೈಬಲ್ನಲ್ಲಿಯೂ ಕೇಳಲಾಯಿತು. ಮಾರ್ತಾ ಮತ್ತು ಮರಿಯಳು ತಮ್ಮ ಸಹೋದರನನ್ನು ಕಳೆದುಕೊಂಡಾಗ ಅವರು ಯೇಸುವಿಗೆ ಹೇಳಿದರು, ಕರ್ತನೇ, ನೀನು ಇಲ್ಲಿ ಇದ್ದಿದ್ದರೆ ನಮ್ಮ ಸಹೋದರನು ಸಾಯುತ್ತಿರಲಿಲ್ಲ. ಅವರ ನೋವು ನಿಜವಾಗಿತ್ತು, ಅವರ ಕಣ್ಣೀರು ನಿಜವಾಗಿತ್ತು. ಆದರೆ ಯೇಸು ಏನು ಮಾಡಿದನು? ಆತನು ಲಾಜರನನ್ನು ಜೀವಂತವಾಗಿ ಎಬ್ಬಿಸಿದನು. ಆದರೆ ಇಂದು ಯಾಕೆ ಅದೇ ರೀತಿಯ ಅದ್ಭುತಗಳು ಆಗುತ್ತಿಲ್ಲ? ಇಲ್ಲಿ ಮುಖ್ಯ ಪ್ರಶ್ನೆ ಇದೆ. ದೇವರು ಲಾಜರನನ್ನು ಎಬ್ಬಿಸಿದರೆ ಇಂದು ಯಾಕೆ ಎಲ್ಲರನ್ನು ದೇವರು ಎಬ್ಬಿಸುವುದಿಲ್ಲ? ಬೈಬಲ್ನಲ್ಲಿ ಎಲ್ಲಿಯೂ ಕೂಡ ದೇವರು ಸತ್ತವರನ್ನು ಮತ್ತೆ ಬದುಕಿಸುತ್ತೇನೆ ಎಂಬುದಾಗಿ ಹೇಳುವುದಿಲ್ಲ. ಲಾಜರನನ್ನು ಎಬ್ಬಿಸಿದ್ದು ಒಂದು ಗುರುತಾಗಿತ್ತು. ಯೇಸು ಯಾರು ಎಂಬುದನ್ನು ತೋರಿಸುವುದಕ್ಕೆ ಅದೊಂದು ಅದ್ಭುತವಾಗಿತ್ತು. ಅದು ಪ್ರತಿದಿನ ನಡೆಯಬೇಕಾಗಿರುವ ಘಟನೆಯಲ್ಲ ಅಥವಾ ಅದ್ಭುತವಲ್ಲ. ಲಾಜರನು ಮತ್ತೆ ಬದುಕಿದನು, ಆದರೆ ಮತ್ತೆ ಒಂದು ದಿವಸ ಲಾಜರನು ಸತ್ತನು. ಆ ಅದ್ಭುತವು ಶಾಶ್ವತ ಜೀವನವಲ್ಲ, ಅದು ಯೇಸುವಿನ ಶಕ್ತಿಯ ಸಾಕ್ಷಿ ಮಾತ್ರವಾಗಿತ್ತು. ದೇವರು ಬದಲಾಗಿಲ್ಲ. ಕೆಲವರು ಹೇಳುತ್ತಾರೆ, ಬಹುಶಃ ದೇವರು ಅದ್ಭುತಗಳನ್ನು ಈಗ ಮಾಡುವುದಿಲ್ಲ ಎಂಬುದಾಗಿ. ಆದರೆ ಬೈಬಲ್ ಏನು ಹೇಳುತ್ತದೆ? ನಾನು ಯೆಹೋವನು, ನಾನು ಬದಲಾಗುವುದಿಲ್ಲ. ದೇವರ ಶಕ್ತಿ ಕಡಿಮೆಯಾಗಿಲ್ಲ, ದೇವರ ಕೈ ಚಿಕ್ಕದಾಗಿಲ್ಲ. ಇಂದಿಗೂ ದೇವರು ಗುಣಪಡಿಸುತ್ತಾನೆ, ಇಂದಿಗೂ ಆತನು ಅದ್ಭುತಗಳನ್ನು ಮಾಡುತ್ತಾನೆ. ಕೆಲವೊಂದು ಸಂದರ್ಭಗಳಲ್ಲಿ ಜೀವವನ್ನು ಕೂಡ ಉಳಿಸುತ್ತಾನೆ. ಆದರೆ ದೇವರ ಉದ್ದೇಶ ಯಾವಾಗಲೂ ನಮ್ಮ ಇಷ್ಟದಂತೆ ಇರುವುದಿಲ್ಲ. ಹಾಗಾದರೆ ದೊಡ್ಡ ಅದ್ಭುತ ಯಾವುದು? ಸ್ನೇಹಿತರೆ, ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಒಬ್ಬ ಸತ್ತ ವ್ಯಕ್ತಿ ಮತ್ತೆ ಬದುಕಿ ಕೆಲವು ವರ್ಷಗಳ ನಂತರ ಮತ್ತೆ ಸತ್ತರೆ ಅದು ದೊಡ್ಡ ಅದ್ಭುತವೇ? ಅಥವಾ ಪಾಪದಲ್ಲಿ ಸತ್ತ ಆತ್ಮವು ಯೇಸುವಿನ ಮೂಲಕ ಹೊಸ ಜೀವನವನ್ನು ಪಡೆಯುವುದು ದೊಡ್ಡ ಅದ್ಭುತವೇ? ಬೈಬಲ್ ಹೇಳುತ್ತದೆ, ನೀವು ನಿಮ್ಮ ಅಪರಾಧಗಳಲ್ಲಿಯೂ ಪಾಪಗಳಲ್ಲಿಯೂ ಸತ್ತವರಾಗಿದ್ದೀರಿ. ಸ್ನೇಹಿತರೆ, ದೇವರ ದೃಷ್ಟಿಯಲ್ಲಿ ದೊಡ್ಡ ಪುನರುತ್ಥಾನವೆಂದರೆ ಆತ್ಮಿಕವಾಗಿ ಸತ್ತ ಮನುಷ್ಯನು ಮತ್ತೆ ಜೀವ ಹೊಂದುವುದು, ಒಬ್ಬ ಕುಡುಕನು ಬದಲಾಗುವುದು, ಒಬ್ಬ ಪಾಪಿ ಪಶ್ಚಾತ್ತಾಪ ಪಡುವುದು, ಒಬ್ಬ ನಾಸ್ತಿಕನು ಯೇಸುವನ್ನು ಸ್ವೀಕರಿಸುವುದು. ಇದು ಕೂಡ ಪುನರುತ್ಥಾನವೇ. ಸ್ನೇಹಿತರೆ, ಭವಿಷ್ಯದಲ್ಲಿ ಎಲ್ಲರೂ ಎದ್ದೇಳುವ ದಿನ ಬರುತ್ತದೆ. ದೇವರು ಸತ್ತವರನ್ನು ಎಬ್ಬಿಸುವುದು ನಿಲ್ಲಿಸಿಲ್ಲ. ಆತನು ಒಂದು ದಿನವನ್ನು ನಿಗದಿಪಡಿಸಿದ್ದಾನೆ. ಆ ದಿನ ಎಲ್ಲ ಸಮಾಧಿಗಳು ತೆರೆಯಲ್ಪಡುವವು. ಸಮಾಧಿಗಳಲ್ಲಿ ಇರುವ ಎಲ್ಲರೂ ಆತನ ಧ್ವನಿಯನ್ನು ಕೇಳಿ ಹೊರಗೆ ಬರುವರು. ಒಂದು ದಿನ ನಮ್ಮನ್ನು ಅಗಲಿರುವ ಪ್ರೀತಿಯ ವಿಶ್ವಾಸಿಗಳು ಮತ್ತೆ ಎದ್ದೇಳುವರು. ಮರಣ ಇರುವುದಿಲ್ಲ, ಕಣ್ಣೀರು ಇರುವುದಿಲ್ಲ. ಅದು ದೇವರ ಅಂತಿಮ ಯೋಜನೆಯಾಗಿದೆ. ಸ್ನೇಹಿತರೆ, ಹಾಗಾದರೆ ದೇವರು ಇಂದು ಯಾಕೆ ಸತ್ತವರನ್ನು ಎಬ್ಬಿಸುವುದಿಲ್ಲ? ಸತ್ಯ ಏನೆಂದರೆ, ಕೆಲವು ಸಂದರ್ಭಗಳಲ್ಲಿ ದೇವರು ಇನ್ನೂ ಅದ್ಭುತಗಳನ್ನು ಮಾಡಬಹುದು. ಆದರೆ ಆತನ ಮುಖ್ಯ ಉದ್ದೇಶ ತಾತ್ಕಾಲಿಕ ಜೀವನವಲ್ಲ, ಶಾಶ್ವತ ಜೀವನ. ಯೇಸು ಕ್ರಿಸ್ತನು ಕೇವಲ ಸತ್ತ ದೇಹಗಳನ್ನು ಎಬ್ಬಿಸಲು ಬಂದಿಲ್ಲ, ಸತ್ತ ಆತ್ಮಗಳನ್ನು ಜೀವಂತಗೊಳಿಸಲು ಬಂದಿದ್ದಾನೆ. ಮತ್ತು ಒಂದು ದಿನ ಯೇಸುವಿನಲ್ಲಿ ನಿದ್ರಿಸಿರುವ ಎಲ್ಲರೂ ಮಹಿಮೆಯಿಂದ ಎದ್ದೇಳುವರು. ಈ ವಿಡಿಯೋ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ನಿಮಗೆ ಇಷ್ಟವಾದವರಿಗೂ ಶೇರ್ ಮಾಡಿ ಮತ್ತು ಕಾಮೆಂಟ್ ನಲ್ಲಿ ಬರೆಯಿರಿ, ಯೇಸುವೆ ನನ್ನ ಪುನರುತ್ಥಾನ ಮತ್ತು ಜೀವ ಎಂಬುದಾಗಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.